ಸುರಂಗ ಮಾರ್ಗ ಅಂತಂದರೆ ನೋಡಿ, ಬಹುಶಃ ಇಲ್ಲಿ ಇರ್ಬೋದು. ಅದು ಮುಚ್ಚಿದೆ. ನಾವು ಟಾರ್ಚ್ ಹಾಕಿ ಒಳಗಡೆ ಬಿಡ್ತಾ ಇದ್ದೀವಿ, ನೋಡೋಣ ಏನೋ ಕಾಣಿಸುತ್ತಾ ಅಂತ. ಬಟ್ ಅದು ಅಂದರೆ ಇಲ್ಲಿ ಕೂತ್ಕೋ ನ್ಯಾಯ ತೀರ್ಮಾನ ಮಾಡ್ತಾ ಇದ್ದಿದ್ದು ನಮ್ಮ ಬೆಂಗಳೂರು ನಿರ್ಮಾತೃ ಮಾಡಿದ್ರಲ್ಲ, ಆ ಕೆಂಪೇಗೌಡರು ಅವರ ಮಗ ಇಮ್ಮಡಿ ಕೆಂಪೇಗೌಡರು. ಇಮ್ಮಡಿ ಕೆಂಪೇಗೌಡ ಅವರು ಹೇಳೋರು ಮುಮ್ಮಡಿ ಕೆಂಪೇಗೌಡರು ಹೇಳ್ತಾ ಇದ್ರು. ಅವ್ರು ಆದಮೇಲೆ ಅವ್ರು ಬಂದು ಇಲ್ಲಿ ಕೂತ್ಕೊಂಡು ಇಲ್ಲಿನ ಬಿಲ್ಪತ್ರ ಮರ, 500 ವರ್ಷದ ಬಿಲ್ಪತ್ರ ಮರ ತೆಕ್ಕೊಳ್ಳಿ. 500 ವರ್ಷದ ಬಿಲ್ಪತ್ರ ಮರ ಅದು. ಅಂದರೆ ಬಿಲ್ಪತ್ರ ಮರಗಳಿಗೆ ಅಷ್ಟು ಆಯ್ಸು ಬರುತ್ತಾ ಅದು? 1000 ವರ್ಷ ಆಯ್ಸು ಅವಕ್ಕೆ. ಹೌದಾ? ಬಿಲ್ಪತ್ರ ಯಾರು ಇದೇ ದೇವಸ್ಥಾನ. ಸ್ನೇಹಿತರೆ ನಮಸ್ತೆ, ನನ್ನ ಹೆಸರು ವಿನಯ್ ಅಂತ. ನಮ್ಮ ಗಂಧದ ಗುಡಿ ಮಾಧ್ಯಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ನಿಮಗೆ ನಮ್ಮ ಮಾಗಡಿನಲ್ಲಿರೋ ಸೋಮೇಶ್ವರ ದೇವಸ್ಥಾನನ ಒಂದು ಡಾಕ್ಯುಮೆಂಟ್ರಿ ಮಾಡೋಣ ಅಂತೇಳಿ ಬಂದಿದ್ದೀನಿ. ಸೊ ಈ ಸೋಮೇಶ್ವರ ದೇವಸ್ಥಾನದಲ್ಲಿ ಏನಪ್ಪ ಅಂತ ವಿಶೇಷತೆ ಅಂತ ನೀವು ಕೇಳ್ಬೋದು. ಇಲ್ಲಿ ಏನಂತ ವಿಶೇಷತೆ ಇದೆ ಅಂತಂದರೆ, ಕೆಂಪೇಗೌಡರ ಕಾಲದಲ್ಲಿ ಅವರು ನ್ಯಾಯ ತೀರ್ಮಾನಗಳನ್ನ ಮಾಡೋದಕ್ಕೆ ಕೂತ್ಕೊಂಡು ಬಳಸ್ತಾ ಇದ್ದಂತಹ ಒಂದು ಮಂಟಪ, ಆ ಮಂಟಪ ಕೂಡ ಈ ದೇವಸ್ಥಾನದಲ್ಲಿ ಇದೆಯಂತೆ. ಜೊತೆಗೆ ಹಜಾರ, ಅವರ ಕಾಲದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಸೋದಕ್ಕೆ ಅಂತೇಳಿ ಒಂದು ಹಜಾರವನ್ನು ನಿರ್ಮಾಣ ಮಾಡಿರ್ತಾರೆ. ಆ ಹಜಾರ ಕೂಡ ಈ ದೇವಸ್ಥಾನದಲ್ಲಿ ಇದೆಯಂತೆ. ಸೊ ಅದೆಲ್ಲದನ್ನು ಕೂಡ ನಾವು ಒಂದು ಡಾಕ್ಯುಮೆಂಟ್ರಿ ಮಾಡೋಣ ಅಂತೇಳಿ ಈ ದೇವಸ್ಥಾನದ ಪ್ರಧಾನ ಅರ್ಚಕರಾದಂತಹ ಕಿರಣ್ ಅವ್ರನ್ನ ಭೇಟಿ ಮಾಡೋದಕ್ಕೆ ಅಂತ ಹೇಳಿ ಬಂದಿದ್ದೀವಿ. ಅವರು ನಮಗೆ ಈ ದೇವಸ್ಥಾನದ ಬಗ್ಗೆ ತಿಳಿಸ್ಕೊಡ್ತಾರೆ. ಬನ್ನಿ ಅವ್ರನ್ನ ಭೇಟಿ ಮಾಡೋಣ. ಚಿತ್ರಕಾರ ರಾಬರ್ಟ್ ಹೈಟ್ ಕೋಲೆಬ್ರೂಕ್ ಅಂತ ಅವ್ರು ಪೇಂಟ್ ಮಾಡಿದ್ರು. ಅಂದರೆ ಗುರುಗಳೇ, ಇದು ನಿಮಗೆ ಸಿಕ್ಕಿದ್ದು ಈ ಫೋಟೋ? ನಾವಲ್ಲ ಬ್ರಿಟಿಷ್ ಲೈಬ್ರರಿ ಅಂತ, ಅದರಲ್ಲಿ ಪೇಂಟಿಂಗ್ಸ್ ಅಲ್ಲಿಂದ ತರಿಸಿರೋದು ನಾವು. ಅವ್ರದ್ದು ವೆಬ್ಸೈಟ್ ಇದೆ, ಅವ್ರ ವೆಬ್ಸೈಟಲ್ಲಿ ಇವಾಗೆಲ್ಲ ಲಾಂಚ್ ಮಾಡಿದ್ದಾರೆ. ಹಳೆ ಫೋಟೋಗಳು ಪೇಂಟಿಂಗ್ ಮಾಡಿ ಅದರಲ್ಲಿ ತೊಗೊಂಡ್ವಿ. ಅದು ಒರಿಜಿನಲ್ ಪೇಂಟಿಂಗ್ ಇನ್ನು ಅಲ್ಲೇ ಇದೆ, ಲಂಡನ್ ಎಕ್ಸಿಬಿಷನ್ ಅಲ್ಲಿ ಇಟ್ಟಿದ್ದಾರೆ. ಅಂದರೆ ಈ ಫೋಟೋ ಎಲ್ಲ ನೀವು ವೆಬ್ಸೈಟಲ್ಲಿ ಡೌನ್ಲೋಡ್ ಮಾಡ್ಕೊಂಡಿರೋದು? ಸ್ನೇಹಿತರೆ ನಮಸ್ತೆ. ಇವತ್ತು ನಾನು ಸೋಮೇಶ್ವರ ದೇವಸ್ಥಾನದಲ್ಲಿದ್ದೀನಿ, ಮಾಗಡಿ ಸೋಮೇಶ್ವರ ದೇವಸ್ಥಾನದಲ್ಲಿ. ಇವರು ನಮ್ಮ ಕಿರಣ್ ದೀಕ್ಷಿತ್ ಅಂತ, ಈ ದೇವಸ್ಥಾನದ ಪ್ರಧಾನ ಅರ್ಚಕರು. ಇವತ್ತು ನಮಗೆ ಇವರು ಈ ದೇವಸ್ಥಾನದ ಬಗ್ಗೆ ತಿಳಿಸ್ಕೊಡ್ತಾರೆ. ಬನ್ನಿ ಕೇಳೋಣ. ಶ್ರೀ ಗುರುಭ್ಯೋ ನಮಃ, ಹರಿ ಓಂ. ನಮ್ಮ ಹೆಸರು ಕಿರಣ್ ದೀಕ್ಷಿತ್ ಅಂತ ಅಂದ್ಬಿಟ್ಟು, ಪ್ರಧಾನ ಅರ್ಚಕರು, ಮಾಗಡಿಯ ಸೋಮೇಶ್ವರ ಸ್ವಾಮಿ ದೇವಾಲಯದ ಅರ್ಚಕರು ನಾವು. ಈ ದೇವಸ್ಥಾನ ಬಂದು 1512ರಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ. ಈ ದೇವಸ್ಥಾನ ಕಟ್ಟಿರೋದು ಮುಮ್ಮಡಿ ಕೆಂಪೇಗೌಡರು.
ಅಂದರೆ ಈ ದೇವಸ್ಥಾನ ಕಟ್ಟಿ ಈ ಸಂವತ್ಸರಕ್ಕೆ 510 ವರ್ಷಗಳು ಕಳೆದಿರುತ್ತೆ. ಕೆಂಪೇಗೌಡರು ತಾಯಿಗೆ ಕಾಶಿಗೆ ಹೋಗ್ಬೇಕು ಅಂತ ಮನಸ್ಸಾಗತ್ತೆ. ವಯಸ್ಸಾದ ಕಾರಣ ಅವ್ರಿಗೆ ಕಾಶಿಗೆ ಹೋಗೋಕ್ಕಾಗಲಿಲ್ಲ. ಆಗ ಅವ್ರ ತಾಯಿಗೋಸ್ಕರನೇ ಕಾಶಿಯಿಂದ ಸಾಲಿಗ್ರಾಮ ಲಿಂಗ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರೆ. ನಿಮ್ಗೇನು ಕಾಣ್ತಾ ಇದೆ ಲಿಂಗ, ಅದು ಸಾಲಿಗ್ರಾಮ ರೂಪದಲ್ಲಿ ಶಿವಲಿಂಗ. ಮತ್ತು ಪೀಠದಲ್ಲಿ ಮೃತ್ಯುಂಜಯ ಚಕ್ರ ಸ್ಥಾಪನೆ ಆಗಿದೆ. ಮೃತ್ಯುಂಜಯ ಪೀಠದಲ್ಲಿ ಮೃತ್ಯುಂಜಯ ಬೀಜಾಕ್ಷರಗಳಿದೆ ವಿಶೇಷ. ಇಲ್ಲಿ ರುದ್ರಾಭಿಷೇಕ ಆಗಿ ತೀರ್ಥ ಪ್ರೋಕ್ಷಣೆ ಆದರೆ, ತೀರ್ಥ ಪ್ರಸಾದಗಳು ತಗೊಂಡ್ರೆ ಅಕಾಲ ಮೃತ್ಯು, ಅಪಮೃತ್ಯು, ಕಾಳಸರ್ಪದೋಷಗಳು, ಅಗ್ನಿಕಂಟಕ, ಜಲಕಂಟಕ ಈ ಥರ ಜಾತಕದಲ್ಲಿ ಬರೋ ಮೃತ್ಯುಕಂಟಕ ದೋಷಗಳು ನಿವಾರಣೆ ಆಗುತ್ತೆ ಅನ್ನೋದು ಹಿಂದಿನ ಕಾಲದಿಂದ ಅವರಿಗೆ ಬಂದಿರೋ ಇಲ್ಲಿ ದೇವಾಲಯದ ಪ್ರತೀತಿಯಾಗಿರುತ್ತದೆ. ಪ್ರತಿ ವರ್ಷ ಮಾಘಶುದ್ಧ ರಥಸಪ್ತಮಿ ದಿನ ಇಲ್ಲಿ ಬ್ರಹ್ಮರಥೋತ್ಸವ ನಡೆಯುತ್ತೆ. ಆವಾಗ ವಿಜೃಂಭಣೆಯಿಂದ 10 ದಿನಗಳ ಕಾಲ ಉತ್ಸವಗಳು, ಪ್ರಾಕಾರೋತ್ಸವಗಳು, ನಂದಿ ವಾಹನೋತ್ಸವ, ವೃಷಭ ವಾಹನೋತ್ಸವ, ಶೇಷವಾಹನೋತ್ಸವ, ಪುಷ್ಪ ಮಂಟಪೋತ್ಸವ, ಮುತ್ತಿನ ಪಾಲಕಿ ಉತ್ಸವ, ತೆಪ್ಪೋತ್ಸವ, ಮತ್ತು ಸಪ್ತಮಿ ದಿನ ರಥಸಪ್ತಮಿ ದಿನ ಬ್ರಹ್ಮರಥೋತ್ಸವ, ಈ ಥರ 10 ದಿನಗಳ ಕಾಲ ಉತ್ಸವಗಳು, ರಥೋತ್ಸವಗಳು ನಡೆಯುತ್ತೆ. ಮತ್ತು ಕಾರ್ತೀಕ ಮಾಸದಲ್ಲಿ 1 ತಿಂಗಳು ಸತತವಾಗಿ ದೀಪಾರಾಧನೆಗಳಿರುತ್ತೆ. ಮತ್ತು ಕಡೆಯ ದಿನ ಅಮಾವಾಸ್ಯೆ, ಕಾರ್ತಿಕ ಅಮಾವಾಸ್ಯೆ ದಿನ ಇಲ್ಲಿ ಲಕ್ಷ ದೀಪೋತ್ಸವ ನಡೆಯುತ್ತೆ. ಮಹಾಶಿವರಾತ್ರಿ ದಿನ 4 ಯಾಮದ ಪೂಜೆ, ಶತರುದ್ರಾಭಿಷೇಕ, 4 ಶತರುದ್ರಾಭಿಷೇಕ ನಡೆಯುತ್ತೆ. ಮಹಾನ್ಯಾಸಪೂರ್ವಕ ಶತರುದ್ರಾಭಿಷೇಕ, ಮಹಾಮೃತ್ಯುಂಜಯ ನಡೆಯುತ್ತೆ ಶಿವರಾತ್ರಿ ದಿನ. ಹಬ್ಬ ಹರಿದಿನಗಳಲ್ಲಿ ವಿಶೇಷವಾದ ಅಭಿಷೇಕಗಳು, ಪೂಜೆಗಳು ನಡೆಯುತ್ತೆ. ಇದು ಇಲ್ಲಿಯ ವಿಶೇಷವಾಗಿರುತ್ತೆ. ಮತ್ತು ಇಲ್ಲಿ ಭ್ರಮರಾಂಬಿಕಾ ಅಮ್ಮನವ್ರ ದೇವಸ್ಥಾನ ಇದ್ದಾರೆ ಪಕ್ಕದಲ್ಲಿ. ಅಲ್ಲಿ ಅಮ್ಮನವ್ರ ವಿಶೇಷತೆ ಬಂದು ಮಕ್ಕಳಾಗದೇ ಇದ್ದವರು, ಮದುವೆ ಆಗದೇ ಇದ್ದವರು, ಉದ್ಯೋಗ ವ್ಯವಹಾರಗಳು ಅಭಿವೃದ್ಧಿ ಆಗದಿದ್ದವರು, ಮತ್ತು ಕೋರ್ಟು ಕಚೇರಿ ವ್ಯಾಜ್ಯಗಳಿದ್ದವ್ರು ಬಂದು ಅಲ್ಲಿ ಅಮ್ಮನವ್ರಿಗೆ ಹರಸ್ಕೊಂಡು ಮಡ್ಲಕ್ಕಿ ಕಟ್ಟಿ ಹೋಗ್ತಾರೆ. ಥರ ಕಟ್ಟಿದ್ರಿಂದ ವರ್ಷದಲ್ಲಿ ಏನೇ ಸಂಕಲ್ಪ ಕಾರ್ಯಗಳಿದ್ರು ಶೀಘ್ರವಾಗಿ ನೆರವೇರುತ್ತೆ ಅನ್ನೋದು ಅಮ್ಮನವ್ರ ವಿಶೇಷ. ನವರಾತ್ರಿನಲ್ಲಿ 10 ದಿನಗಳ ಕಾಲ ಅಮ್ಮನವರಿಗೆ ಒಂದೊಂದು ದಿನದ ಅಲಂಕಾರಗಳು ನಡೆಯುತ್ತೆ. ದುರ್ಗಾ ಸಪ್ತಶತಿ ಪಾರಾಯಣ, ದುರ್ಗಾ ಹೋಮ ಇವೆಲ್ಲ ವಿಶೇಷವಾಗಿರುತ್ತೆ. ಮತ್ತು ಅಮ್ಮನವ್ರ ದೇವಸ್ಥಾನದ ಮುಂಭಾಗಕ್ಕೆ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ ಇದೆ. ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನಗಳಾಗಲಿ ವಿಗ್ರಹಗಳಾಗಲಿ ಇರೋದು ಕಡಿಮೆ. ಸುಮಾರು 500 ವರ್ಷಗಳ ಹಿಂದೆ, ಅಂದರೆ ದೇವಸ್ಥಾನ ಸ್ಥಾಪನೆಯ ಕಾಲದಲ್ಲೇ ಅಲ್ಲಿ ಸತ್ಯನಾರಾಯಣ ಸ್ವಾಮಿಯ ಪ್ರತಿಷ್ಠಾಪನೆ ಮಾಡಿಸಿದ್ರು ಕೆಂಪೇಗೌಡರು. ಅದು ಪ್ರಾಚ್ಯ ವಸ್ತು ಪುರಾತತ್ವ ಸಂರಕ್ಷಣಾ ಇಲಾಖೆಯವರು ಸಂಶೋಧನೆ ಮಾಡಿರೋ ಪ್ರಕಾರ ಕರ್ನಾಟಕದ ಮೊದಲನೇ ವಿಗ್ರಹ ಅದು. ಶೈವ ದೇವಸ್ಥಾನದಲ್ಲಿ ಶಿವ ಮತ್ತು ವಿಷ್ಣು ಒಂದೇ ಜಾಗದಲ್ಲಿ ವಿಶೇಷವಾಗಿರುತ್ತೆ. ಇದು ಮುಮ್ಮಡಿ ಕೆಂಪೇಗೌಡರು ಅಂತ ಹೇಳಿದ್ರಲ್ಲ, ಅವರು ಬಂದು ನಮ್ಮ ಬೆಂಗಳೂರು ಕಟ್ಟಿದ್ರಲ್ಲ, ಅವರೇನ ಅವ್ರ ಮಗ? ಅವರೇ ಮುಮ್ಮಡಿ ಕೆಂಪೇಗೌಡರು ಅಂದ್ರೆ ಅವರೇ, ದೊಡ್ಡ ಕೆಂಪೇಗೌಡರು. ಅವ್ರ ಮಗ ಇಮ್ಮಡಿ ಕೆಂಪೇಗೌಡ. ಅವರು ಮಾಗಡಿಲಿದ್ರು. ಅವರು ಮಾಗಡಿ ಕೆಂಪೇಗೌಡರು ಅಂತ ಅವ್ರನ್ನ ಕರೀತಾರೆ. ಮುಮ್ಮಡಿ ಕೆಂಪೇಗೌಡರು ಬೆಂಗಳೂರು ಕಟ್ಟಿದವರು, ಮುಮ್ಮಡಿ ಕೆಂಪೇಗೌಡರು ಅವರೇ ಇದನ್ನ ಸ್ಥಾಪನೆ. ಈ ದೇವಸ್ಥಾನ ಸ್ಥಾಪನೆ ಮಾಡಿರೋದು ಬಂದು ನಮ್ಮ ಬೆಂಗಳೂರು ನಿರ್ಮಾತೃ ಕೆಂಪೇಗೌಡ. ಹೌದು, ಮುಮ್ಮಡಿ ಕೆಂಪೇಗೌಡ. ಮತ್ತೆ ಇನ್ನೊಂದು ಇಲ್ಲಿ ಅದನ್ನ ಅಲ್ಲಿ ತೆಕ್ಕೊಳ್ಳಿ, ಅಲ್ಲೇ ಇದು ಮಾಡಿ ತೆಕ್ಕೊಟ್ಟು ಮಾಡ್ತೀವಿ. ಅಲ್ಲೊಂಚೂರು ಅಲ್ಲೇ ಬಂದು 1 2 ನಿಮಿಷ ನಡಿ ಬನ್ನಿ. ಅಲ್ಲ ಪೂಜೆಗೆ ಹೋಗ್ಬೇಕು ಬೇರೆ. ಹೌದಾ, 2 ನಿಮಿಷ. ನಾನು ಅಮ್ಮನವ್ರ ದೇವಸ್ಥಾನ, ಅದು ಯಾವುದೋ ಒಂದು ವಿಗ್ರಹ ಇದೆ ಅಂತ ಹೇಳಿದ್ರಲ್ಲ, ಅದು ಇದೊಂದೇ ಮದ್ದನೇ ವಿಗ್ರಹ ಅಂತ ಹೇಳಿದ್ರಲ್ಲ, ಯಂತ್ರ ವಿಗ್ರಹ ಅದು ಏನ್ ಹೇಳಿ? ಸತ್ಯನಾರಾಯಣ ಸ್ವಾಮಿ. ಅದು ಇಡೀ ಭಾರತದಲ್ಲಿ ಮೊದಲನೇ, ಕರ್ನಾಟಕದಲ್ಲಿ ಸತ್ಯನಾರಾಯಣ ಕಂಚಿನ ಶಬ್ದ ಬರುತ್ತೆ. ಇದನ್ನ ತೆಕ್ಕೊಳ್ಳಿ. ಕಿವಿ ಕೊಟ್ಟು ಕೇಳಿದ್ರೆ ಮೆಟಲ್ ಸೌಂಡ್ ಬರುತ್ತೆ. ಸಣ್ಣ ಏನಾರ ಕಾಯಿನೆಲ್ಲ ಎಂತೆಲ್ಲಾರ ಹೊಡೆದ್ರೆ ಮೆಟಲ್ ಸೌಂಡ್ ಬರುತ್ತೆ. ಇದು ಕೆಂಪೇಗೌಡರು ನ್ಯಾಯ ತೀರ್ಮಾನ ಹೇಳ್ತಾರೆ ಈ ಜಾಗ. ಯಾವ್ದು? ಪಂಚಾಯತ್. ಈಗ ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೀತಿದೆ, ಅದಕ್ಕೆ ಇವೆಲ್ಲ ಮೂಟೆಗಳು ಎಲ್ಲ ಹಾಕೊಂಡಿದ್ದಾರೆ. ಓಕೆ. ಅಂದ್ರೆ ಅವರು ಇಲ್ಲಿ ಕುತ್ಕೊಂಡು ನ್ಯಾಯ ತೀರ್ಮಾನ ಮಾಡ್ತಾ ಇದ್ರು ಅನ್ನೋದಕ್ಕೆ ಏನಾದ್ರು ಶಾಸನಗಳು, ಆಧಾರ? ತಾಮ್ರ ಶಾಸನ ಇದೆ. ಶಾಸನ ಇದೆ. ಅವ್ರು ಇಲ್ಲೇ ಕುತ್ಕೊಂಡು ಇದು ಮಾಡ್ತಾ ನ್ಯಾಯ ತೀರ್ಮಾನ ಹೇಳ್ತಾರೆ. ಈಗ ಅದು ಎಲ್ಲಿದೆ ಸಮಸ್ಯೆ? ಪುರಾತತ್ವ ಇಲಾಖೆ. ಅವರು ವಶಪಡಿಸ್ಕೊಂಡಿದ್ದಾರೆ. ಡಾಕ್ಯುಮೆಂಟ್ಸ್ಗಳೇನು ನಾವು ಇಟ್ಕೊಳ್ಳೋಂಗಿಲ್ಲ, ಎಲ್ಲ ಅವ್ರ ಹತ್ರ ಎಲ್ಲ ಇರುತ್ತೆ. ಅಂದ್ರೆ ಇಲ್ಲಿ ಕುತ್ಕೋ ನ್ಯಾಯ ತೀರ್ಮಾನ ಮಾಡ್ತಾ ಇದ್ದಿದ್ದು ನಮ್ಮ ಬೆಂಗಳೂರು ನಿರ್ಮಾತೃ ಮಾಡಿದ್ರಲ್ಲ, ಆ ಕೆಂಪೇಗೌಡ ಅವರ ಮಗ ಇಮ್ಮಡಿ ಕೆಂಪೇಗೌಡರು. ಇಮ್ಮಡಿ ಕೆಂಪೇಗೌಡ ಅವರು ಹೇಳೋರು, ಮುಮ್ಮಡಿ ಕೆಂಪೇಗೌಡರು ಹೇಳ್ತಾ ಇದ್ರು. ಅವ್ರ ಆದ್ಮೇಲೆ ಅವ್ರು ಬಂದು ಇಲ್ಲಿ ಕುತ್ಕೊಂಡು ಇಲ್ಲಿನ ಇದಕ್ಕೆ ಹೇಳ್ತಾ ಇದ್ರು. ಬಿಲ್ಪತ್ರ ಮರ, 500 ವರ್ಷದ ಬಿಲ್ಪತ್ರ ಮರ ತೆಕ್ಕೊಳ್ಳಿ. 500 ವರ್ಷದ ಬಿಲ್ಪತ್ರ ಮರ ಅದು. ಅಂದ್ರೆ ಬಿಲ್ಪತ್ರ ಮರಗಳಿಗೆ ಅಷ್ಟು ಆಯುಸ್ಸು ಬರುತ್ತಾ ಅದು? 1000 ವರ್ಷ ಆಯುಸ್ಸು ಅವಕ್ಕೆ. ಹೌದಾ? ಬಿಲ್ಪತ್ರ ಅರಳೆ ಮರ ಇವು ಬೆಳೆಯೋದ್ ನಿಧಾನ. ಬನ್ನಿ ಮರ, ಬಿಲ್ಪತ್ರ ಮರ, ದೈವ ವೃಕ್ಷ, ಇವೆಲ್ಲ ದೈವ ವೃಕ್ಷಗಳಿಗೆ 1000 ವರ್ಷ ಆಯುಸ್ಸುಗಳು ಇವೆಲ್ಲ.
ನಾನು ನಿಜ ಗೊತ್ತಿರಲಿಲ್ಲ ನನಗೆ ಅಷ್ಟು ವರ್ಷ ಆಯಿತು ಅಂತ. ಈ ಬನ್ನಿ ಮರ, ಇಂಥ ಅರಳಿ ಮರ, ಹಾಂ ಇವೆಲ್ಲ ಸಾವಿರಾರು ವರ್ಷ ಬದುಕಿರ್ತವೆ. ಅವು ದೈವ ವೃಕ್ಷ ಅಂತ ಅವಕ್ಕೆ. ಹಾಂ. ಇದು ಈಗ ವಿಗ್ರಹ, ಇಲ್ಲಿರೋ ವಿಗ್ರಹ ಎಲ್ಲ ಹಳೇದ ಹೊಸದ? ಹಳೇದೆ. ಹಾಂ ಇದು ಒಂದೊಂದು ಕೆರೆ ಇದ್ರೊಂದು ದೇವಸ್ಥಾನದ ಕಲ್ಯಾಣಿ ಇದೆಲ್ಲ ಹಾಕ್ಬಿಟ್ಟಿದ್ರು. ಹಾಂ. ಮುಸ್ಲಿಂ ದಾಳಿ ಆಗಿ ದೇವಸ್ಥಾನದಲ್ಲಿ ಕೈ ಹೊಡೆದಾಕ್ಬಿಟ್ಟಿದ್ರು. ಅದು ಎಡಗಡೆ ಕೈ. ಎಡಗಡೆ ಕೈ, ಅದು ಪೂಜೆಗೆ ಬರಲ್ಲ. ಹಾಂ ಅದು ರಿನೋವೇಷನ್ ಮಾಡುವಾಗ ಅದು ತೆಗೆದಿದ್ರಲ್ಲ, ಅದು ಸುಮ್ಮನೆ ಅಲ್ಲಿ ಆಂಟಿಕ್ ಪೀಸ್ ಆಗಿ ಇಟ್ಬಿಟ್ಟಿದ್ದೀವಿ ಅಷ್ಟೇ. ಅದೇ ಒಂದು ಸ್ವಲ್ಪ ವಿಘ್ನ ಆಗಿರೋ ಇದಕ್ಕೆ ಪೂಜೆಗೆ ಬರಲ್ವಲ್ಲ, ಹಾಂ ಅದಕ್ಕೆ ಏನು ಮಾಡ್ತೀವಿ, ಅದನ್ನ ಇಲ್ಲಿ ಇಲ್ಲಿ ಇಟ್ಬಿಟ್ಟು ಕಾಪಾಡ್ಕೊಂಡಿರೋದು. ಹೌದು. ಇದು ಗುರುಗಳೇ, ಇದು ದೇವಸ್ಥಾನ ಇದೆ ಅಲ್ಲಿ ಬೆಟ್ಟದ ಮೇಲೆ ಒಂದು ಇದಿದೆಯಲ್ಲ ಮಂಟಪ, ಶಿಖರ ನಂದಿ ಅಂತ. ಅಂದ್ರೆ ಇಲ್ಲಿ ಹಿಂದೆ ಬೆಟ್ಟದ. ಹೌದು, ಅದು ನಂದಿ ಇದೆಯಾ ಅದ್ರೊಳಗೆ? ನಂದಿ ಮೇಲ್ ನಂದಿ ಇದೆ. ಆ ಬಂಡೆ ಕೆಳಗಡೆ ಸುರಂಗ ಇತ್ತು ಹಿಂದೆ. ಅಲ್ಲಿಂದ ಅವರು ಸಾವಂದೂರಕ್ಕೆ ಹೋಗ್ತಾ ಇದ್ದಿದ್ದ ಜಾಗ. ಇಲ್ಲಿಂದ ಪೂಜೆ ಮುಗಿಸಿ ಸಾವಂದೂರ್ಗ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಸಾವಂದೂರ್ಗಕ್ಕೆ ಹೋಗ್ತಾ ಇದ್ರು. ಈಗ ಅದು ಯಾರು ಯೂಸ್ ಮಾಡ್ತಾ ಇಲ್ಲ, ಅದನ್ನ ಮುಚ್ಚಿದ್ದಾರೆ ಇವಾಗ. ಅಂದ್ರೆ ಇಲ್ಲಿ ಅದು ಹೋಗಿ ಅದು ಎಲ್ಲಿತ್ತು ಅನ್ನೋದು ನೋಡೋದಕ್ಕೆ ಸ್ವಲ್ಪ ಅಷ್ಟು ದೂರ ಕಾಣತ್ತೆ ಅಷ್ಟೇ. ಅಲ್ಲಿ ಬಂಡೆ ಮುಚ್ಚಿದ್ದಾರೆ, ಅದನ್ನ ಕ್ಲೋಸ್ ಮಾಡಿದ್ರು. ಅಂದ್ರೆ ಈಗ ಹೋಗಿ ನೋಡ್ತೀನಿ ಅಂದ್ರೆ ಒಂಚೂರು ಕುರುಹು ಏನಾದ್ರು ಸಿಗುತ್ತಾ? ಇಷ್ಟು ದೂರ ಕಾಣತ್ತೆ ನಿಮ್ಗೆ ಅಷ್ಟೇ, ಅಲ್ಲಿ ಮುಚ್ಚಿಬಿಟ್ಟಿದ್ದಾರೆ, ಏನೂ ಇಲ್ಲ ಈಗ. ಸಾವಂದೂರ್ಗ ಕೆಳಗಡೆನೆ ಬರುತ್ತೆ, ದೇವಸ್ಥಾನದ ಹತ್ರನೇ ಬರುತ್ತೆ. ಅಲ್ಲೂ ಆ ಸೈಡು ಕ್ಲೋಸ್ ಮಾಡ್ತಿದ್ದಾರೆ. ಅಲ್ಲೂ ಕ್ಲೋಸ್. ಆಮೇಲೆ ಶಿವಗಂಗೆನಲ್ಲಿದೆ, ಅದು ನೋಡಿ, ಅದು ಬೆಂಗಳೂರಿಗೆ ಕನೆಕ್ಟ್ ಆಗುತ್ತೆ ಅಂತ. ದೇವಿಪುರಂ ಗಂಗಾಧರೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇತ್ತು. ಸರ್, ಇದು ಅಲ್ಲಿ ಮಂಟಪ ಇದೆಯಲ್ಲ, ಆ ಮಂಟಪಕ್ಕೆ ಹೋಗೋ ಜಾಗ ಇದೆಯಾ? ನಡ್ಕೊಂಡು ಹೋಗ್ಬೇಕು, ಅಲ್ಲ ಇದೆಯಾ ಜಾಗ? ನಾವು ಬೆಂಗಳೂರು ಅರ್ಚಕರು ಅವ್ರ ಜೊತೆ ಕೇಳ್ಕೊಂಡ್ ಬಂದ್ವಿ. ಅದು ಅಲ್ಲಿ ಸುರಂಗ ಮಾರ್ಗ ಇದೆ ನೋಡ್ಬೋದಾ ಅಂತ. ಅಲ್ಲ, ಅದೇ ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ. ಹಾಂ, ಅಂದರೆ ಅಷ್ಟು ದೂರ ಹೋಗೋ ಕಾಲ ಈಗ ಸದ್ಯಕ್ಕೆ ಇಲ್ಲೇ ನೋಡ್ಕೊಂಡು ಹೋಗೋಣ ಅಂತ ಅಷ್ಟೇ. ಹೌದಾ? ಹಾಂ. ಸ್ನೇಹಿತರೆ ನೋಡಿ, ಅಲ್ಲಿ ನಿಮಗೆ ಆ ಬಂಡೆ ಮೇಲೆ ಒಂದು ಮಂಟಪ ಕಾಣಿಸ್ತಾ ಇದೆಯಲ್ಲ, ಅದು ಬಂದು ಕೆಂಪೇಗೌಡರ ಕಾಲದಲ್ಲಿ ನಿರ್ಮಾಣ ಆಗಿರತಕ್ಕಂತಹ ಒಂದು ಮಂಟಪ. ಅದರೊಳಗಡೆ ನಂದಿ ವಿಗ್ರಹನೂ ಕೂಡ ಇದೆ. ನಾನು ಈ ಜಾಗನ ನಿಮ್ಗೆ ಏನಕ್ಕೆ ತೋರ್ಸೋದಕ್ಕೆ ಬಂದೆ ಅಂತಂದರೆ, ನೀವು ಒಳಗಡೆ ಹೋದ್ರು ಅವರು ನಮ್ಮ ಅರ್ಚಕರು, ಆ ಒಂದು ಮಂಟಪದಿಂದ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಸಾವಂದುರ್ಗಕ್ಕೆ ಕಮ್ಮಿ ಅಂತಂದ್ರು ಇಲ್ಲಿಂದ ಒಂದು 10 ರಿಂದ 15 ಕಿಲೋಮೀಟ್ರು ದೂರ ಆಗುತ್ತೆ. ಆ ಒಂದು ಸಾವಂದುರ್ಗದ ಬೆಟ್ಟಕ್ಕೆ ಇಲ್ಲಿಂದ ಸುರಂಗ ಮಾರ್ಗ ಇದೆ ಅಂತ ಹೇಳಿದ್ರು. ಆದರೆ ಪುರಾತತ್ವ ಇಲಾಖೆಯವರು ಅದನ್ನು ಮುಚ್ಚಿದಾರಂತೆ, ಕ್ಲೋಸ್ ಮಾಡಿದ್ದಾರೆ ಅಂತೆ. ಆದರೆ ಅದೊಂದು ಸುರಂಗ ಮಾರ್ಗ ಇದ್ದಂತಹ ಒಂದು ಕುರುಹು ಮಾತ್ರ ಕಾಣಿಸುತ್ತೆ ಅಂತ ಹೇಳಿದ್ರು. ಅದನ್ನು ನಾನು ನಿಮಗೆ ಇವಾಗ ತೋರ್ಸೋಣ ಅಂತೇಳಿ ಬಂದೆ. ಈಗ ಆಲ್ರೆಡಿ 6 ಗಂಟೆ ಆಗಿದೆ, ನಿರ್ಜನ ಪ್ರದೇಶ, ಯಾರು ಕೂಡ ಓಡಾಡ್ತಾ ಇಲ್ಲ. ನಾನು ಮತ್ತೆ ನಮ್ಮ ಹುಡುಗ ಮಾತ್ರ ಬಂದಿದ್ದೀವಿ. ತುಂಬ ರಿಸ್ಕ್ ತೊಗೊಂಡು ನಿಮಗೆ ತೋರಿಸ್ಲೇಬೇಕು ಅಂತ. ನೋಡೋಣ, ಆದಷ್ಟು ಟ್ರೈ ಮಾಡ್ತೀನಿ. ಅದೇನಾದ್ರು ಸಿಕ್ಕಿದ್ರೆ ಖಂಡಿತವಾಗ್ಲೂ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ಹೋಗೋಣ. ಅಷ್ಟು. ಮತ್ತು ಅಲ್ಲಿ ನೋಡ್ಬೋದು, ಅಲ್ಲೆಲ್ಲ ಸುತ್ತ ಒಂದು ಚಿಕ್ಕ ಗುಡ್ಡ ಇದೆಯಲ್ಲ, ಈ ಚಿಕ್ಕ ಗುಡ್ಡದ ಸುತ್ತ ಕಲ್ಲುಗಳಲ್ಲಿ ಹಾಕಿ ಕೋಟೆ ಥರನೂ ಕೂಡ ನಿರ್ಮಾಣ ಮಾಡಿದ್ದಾರೆ. ಆದರೆ ಅದು ಯಾವುದು ಇಲ್ಲ ಸರಿಕ್ಕೆ, ಎಲ್ಲ ಉದುರೋಗಿದೆ. ಅದು ಇಲ್ಲೊಂದು ಕಾಲು ದಾರಿ ಇದೆ. ಈ ದಾರಿ ನೋಡ್ತಿದ್ರೆ ಭಯ ಆಗ್ತಾಯಿದೆ, ಹೊರಗಡೆ ಹೋಗ್ಬೋದಾ? ದಾರಿ ಇಲ್ಲದನ್ನು ನೋಡೋಣ. ಆ ಸೈಡ್ ಏನಾದ್ರು ದಾರಿ ಐತೆ ನೋಡಂಬ. ಇರೋ ಇಲ್ಲೇ ಬರ್ಬೋದಾಗಿತ್ತು. ಸ್ನೇಹಿತರೆ ಬನ್ನಿ, ಗುಡ್ಡಕ್ಕೆ ಹೋಗೋಕೆ ಇಲ್ಲಿ ಮೆಟ್ಲುಗಳು ಸಿಕ್ಕಿದ್ದಾವೆ. ಬನ್ನಿ ಹೋಗೋಣ.
ಹೇಳ್ಬೇಕು ಅಂದರೆ ನನಗಂತೂ ಒಂಚೂರು ಧೈರ್ಯ ಇಲ್ಲ. ಯಾಕೆಂದರೆ ಅಲ್ಲೊಂದು ಗರಿ ಅಲ್ಲಾಡಿದ್ಕೇನೆ ಯಾವುದೋ ಏನು ಚಿರತೆ ಬಾಲ ಅಲ್ಲಾಡ್ತಾ ಇದೆ ಅನ್ನೋ ಥರ ಭಯ ಆಯಿತು. ನೀವುಗಳೆಲ್ಲ ಇರ್ಬೇಕಾದ್ರೆ ನಾನು ಯಾಕೆ ಹೆದರ್ಕೊಂಡ್ಲಿ, ಬನ್ನಿ. ಜಾಗದಲ್ಲಿ ನಿಜಾಲು ಸುರಂಗ ಮಾರ್ಗ ಸಿಗುತ್ತೆ ಅನ್ನೋದು ಭ್ರಮೆ. ಯಾಕೆಂದರೆ ಈ ಸತ್ಯನಲ್ಲಿ ಅದು ಈಗ ಆಲ್ರೆಡಿ ಸಂಜೆ 6 ಗಂಟೆ ಆಗಿದೆ, ಅದು ಸಿಗೋದಂತೂ ತುಂಬ ಕಷ್ಟ. ಇಷ್ಟು ಎತ್ತರವಾದ ಪ್ರದೇಶದಿಂದ ಯಾರು ಕೂಡ ಮಾಗಡಿನ ನೋಡಿರಲ್ಲ ಅಂತ ಹೇಳ್ತೀನಿ. ಇಲ್ಲಿಂದ ನೋಡ್ಕೋಬೇಕು. ಜನ ವ್ಯವಸಾಯ ಮಾಡುವಂಥ ಅಗ್ರಿಕಲ್ಚರ್ ಲ್ಯಾಂಡ್ ಇದು. ಬಸವೇಶ್ವರ ಮಹಾಪ್ರಭು, ಬನ್ನಿ ಹೋಗೋಣ ಬಾ. ಸ್ನೇಹಿತರೆ, ನೋಡ್ಬೋದು ನೀವಿಲ್ಲಿ ನಮ್ಮ ನಂದೀಶ್ವರ ಸ್ವಾಮಿಗಳು, ಅಲ್ಲಿ ದೇವಸ್ಥಾನ ಅದರ ಅಪೋಸಿಟ್ ಇದೆ ನೋಡಿ, ಅಲ್ಲಿ ಸೋಮೇಶ್ವರ ಸ್ವಾಮಿ ದೇವಸ್ಥಾನ. ಇಲ್ಲಿ ಕೂತಿರೋಂಥ ನಂದೀಶ್ವರ ಡೈರೆಕ್ಟಾಗಿ ಆ ದೇವಸ್ಥಾನದ ಕಡೆನೇ ದೃಷ್ಟಿ ಹಾಯಿಸಿರೋ ರೀತಿ ಇಲ್ಲಿ ಕೆತ್ತನೆ ಮಾಡಿ ನಿಲ್ಲಿಸಿರೋದು. ನೇರವಾಗಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಚಾಮದುರ್ಗ, ನಿಮ್ಮ ಕ್ಯಾಮ್ರಾ ಕಣ್ಣಿಗೆ ಅದು ಕಾಣಿಸ್ತಾ ಇದೆ ಇಲ್ಲೋ ಗೊತ್ತಿಲ್ಲ ನೋಡಿ. ಅಲ್ಲಿನ ಚಾಮದುರ್ಗಕ್ಕೆ ಇಲ್ಲಿಂದ ಕಮ್ಮಿ ಸರಿಸುಮಾರು ಒಂದು 10-15 ಕಿಲೋಮೀಟರ್ ಅಷ್ಟು ದೂರ ಆಗುತ್ತೆ. ಇಲ್ಲಿಂದ ಸ್ಟಾರ್ಟ್ ಆಗೋ ಒಂದು ಸುರಂಗ ಮಾರ್ಗ ಅಲ್ಲಿವರೆಗೂ ಹೋಗ್ತಾ ಇತ್ತು ಅಂತೇಳಿ ಪ್ರಧಾನ ಅರ್ಚಕರು ಹೇಳಿದ್ರು. ಬರೀ ಅವರು ಬಾಯಿ ಮಾತಲ್ಲೇ ಹೇಳಿಲ್ಲ, ಅದಕ್ಕೆ ಸಾಕ್ಷಿ ಆಧಾರಗಳು ಸಹ ಇದೆ. ತಾಮ್ರದ ಶಾಸನಗಳಿದ್ವಂತೆ, ಅವೆಲ್ಲ ಪುರಾತತ್ವ ಇಲಾಖೆಯವರು ಈಗ ಅವ್ರ ವಶಕ್ಕೆ ತೊಗೊಂಡಿದ್ದಾರೆ ಅದನ್ನು. ಸ್ನೇಹಿತರೆ, ನೀವು ಬರೀ ಮಾಗಡಿ ಅಂತಲೇ ಅಲ್ಲ, ಬೆಂಗಳೂರಲ್ಲಿ ಸುಮಾರು ಕಡೆ ಈ ಥರದೊಂದು ಮಂಟಪಗಳನ್ನ ನಮ್ಮ ಕೆಂಪೇಗೌಡರು ನಿರ್ಮಾಣ ಮಾಡಿದ್ದಾರೆ. ಯಾಕೆ ಅಂತಂದರೆ ಇದೊಂದು ಕಾವಲು ಗೋಪುರಗಳು ಅಂತಲೂ ಕೂಡ ಕರೀತಾರೆ. ಈಗ ನೋಡಿ, ನೀವು ನೋಡ್ತಾ ಇದ್ದೀರಲ್ಲ ಈ ವ್ಯೂ ಇದೆಯಲ್ಲ, ದೂರದಲ್ಲಿ ಕಮ್ಮಿ ಅಂತಂದರೂ ಒಂದು 10 ಕಿಲೋಮೀಟ್ರ್ ಅಷ್ಟು ದೂರ ತನಕನೂ ಕೂಡ ನಾವು ಕಣ್ಣಾಯಿಸ್ಬೋದು, ಅಷ್ಟು ದೂರ ಇದೆ. ಅಲ್ಲಿ ಏನಾದರೂ ಒಂದು ಸ್ವಲ್ಪ ಸೈನಿಕರುಗಳು, ಅಕ್ಕಪಕ್ಕ ರಾಜ್ಯದವರು, ಪಾಳೆಗಾರರು ಯಾರನ್ನ ದಾಳಿ ಮಾಡಿದ್ರೆ ಅದೊಂದು ಸೈನ್ಯ ದೂರದಲ್ಲಿ ಬರ್ತಾ ಇರೋದನ್ನ ಇಲ್ಲಿಂದನೇ ಗೋಚರಿಸ್ಕೊಂಡು ಇವ್ರು ರೆಡಿ ಆಗೋದಕ್ಕೆ ಯುದ್ಧಕ್ಕೆ ಪ್ರಿಪರೇಷನ್ಗಳನ್ನ ಮಾಡ್ಕೊಳೋದಕ್ಕೋಸ್ಕರ ಆ ಕೋಟೆಯನ್ನು ಕಾವಲಾಗಿ ಕಾಯೋದಕ್ಕೋಸ್ಕರ ಈ ಕಾವಲು ಗೋಪುರಗಳನ್ನ ನಿರ್ಮಾಣ ಮಾಡ್ತಾಯಿದ್ರು. ಇಲ್ಲಿ ಒಬ್ಬರೊಬ್ಬರು ಸೈನಿಕರುಗಳನ್ನ ಬಿಡ್ತಾಯಿದ್ರು. ಮತ್ತು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಸಾವಂದುರ್ಗದ ಬೆಟ್ಟ, ಆ ಸಾವಂದುರ್ಗದ ಬೆಟ್ಟದ ಮೇಲಿರೋ ನಂದಿ ವಿಗ್ರಹ ಇಲ್ಲಿಂದ ಕಾಣುತ್ತೆ. ಆ ಕಡೆಯಿಂದ ಸಾವಂದುರ್ಗದ ಬೆಟ್ಟದ ಕಡೆಯಿಂದ ಯಾರಾದರೂ ಬಂದು ದಾಳಿ ಮಾಡಿದ್ರೆ ಅಲ್ಲಿಂದ ಒಂದು ಸಿಗ್ನಲ್ನ ಇಲ್ಲಿಗೆ ತಲುಪಿಸೋದಕ್ಕೆ ಆ ಒಂದು ನಂದಿ ವಿಗ್ರಹ ಮಂಟಪ ಇದೆಯಲ್ಲ, ಅಲ್ಲಿಗೆ ಬಂದು ಬೆಂಕಿ ಹಚ್ತಾಯಿದ್ರು. ಆ ಬೆಂಕಿನ ಇವರು ನೋಡಿ ಏನೋ ಒಂದು ಅಪಾಯ ಕಾದಿದೆ ಅಂತೇಳಿ ಅರ್ಥ ಮಾಡಿಕೊಂಡು ಬೆಂಕಿ ಹಚ್ತಾಯಿದ್ರು ಅಂತ ಅಂದ್ಕೊಳ್ತೀನಿ. ಅದಕ್ಕೋಸ್ಕರ ಈ ಥರದ್ದು ಎತ್ತರವಾದ ಪ್ರದೇಶವನ್ನು ಹುಡುಕಿ ಈ ರೀತಿಯಾದ ಗೋಪುರಗಳನ್ನ ನಿರ್ಮಾಣ ಮಾಡ್ತಾಯಿದ್ರು.